ಹಾಸನದಲ್ಲಿ ಮೀನು ಹಿಡಿಯೋಕೆ ಹೋಗಿ ದುರಂತ ಆಗಿದೆ. ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆಲೂರು ತಾಲೂಕಿನ ಕದಾಳು ಸಮೀಪದ ಮುತ್ತಿಗೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೀನು ಹಿಡಿಯೋಕೆ ಅಂತ ಹೋಗಿ ಈ ಒಂದು ದುರಂತ ಸಂಭವಿಸಿರುವಂತದ್ದು. ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆಲೂರು ತಾಲೂಕಿನ ಕದಾಳು ಸಮೀಪದ ಮುತ್ತಿಗೆಯಲ್ಲಿ ಈ ಒಂದು ಘಟನೆ ನಡೆದಿದೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ, 12 ವರ್ಷದ ಪೃಥ್ವಿ ಸಾವನ್ನಪ್ಪಿರುವವರು. ಶಾಲೆಗೆ ರಜೆ ಇರೋದ್ರಿಂದ ಮೀನು ಹಿಡಿಯೋಕೆ ಅಂತ ಹೋಗಿದ್ರಂತೆ ಈ ಮಕ್ಕಳು. ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರಂತ ನಡೆದಿದೆ. ನೋಡಿ, ಈಗ ಸ್ಕೂಲಿಗೆ ರಜೆ ಇದೆ, ಮೀನು ಹಿಡ್ಕೊಂಡು ಬರ್ತೀವಿ ಅಂತ ಮನೆಯಲ್ಲಿ ಕೆಲವರು ಹೇಳಿದ್ದಾರೆ, ಕೆಲವರು ಹೇಳಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೆರೆಗೆ ಹೋಗಿದ್ದಾರೆ, ಆದರೆ ಅಲ್ಲಿ ಈ ಒಂದು ದುರಂತ ಸಾವು ಸಂಭವಿಸಿದೆ. 4 ಮಕ್ಕಳು ಸಾವನ್ನಪ್ಪಿದ್ದಾರೆ. ನೋಡಿ, ಇದೇ ಮಕ್ಕಳು ಫೋಟೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಲ್ಲ, ಇವರೇ ಮಕ್ಕಳು. 4 ಜನ ರಜಾ ಇತ್ತು ಕಾಲೇಜಿಗೆ, ಸ್ಕೂಲಿಗೆ, ಮನೇಲಿ ಹೇಳಿಬಿಟ್ಟೆ ಹೋಗಿದ್ದಾರೆ. ಕೆರೆಯಲ್ಲಿ ನೀರು ಹಿಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೊರಟೋಗಿರೋದು, ಆದರೆ ಆ ಕೆರೆಯಲ್ಲಿಗೆ ಮುಳುಗಿ ಸಾವನ್ನಪ್ಪಿದ್ದಾರೆ. ಒಂದು ಕಡೆಯಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿರೋದು. ಮಕ್ಕಳು ಆಟ ಆಡ್ಕೊಂಡು ಬರ್ತಾರೆ, ರಜಾ, ಎಲ್ಲ ಟೈಮಲ್ಲೂ ಸ್ಟ್ರಿಕ್ಟ್ ಮಾಡಬಾರ್ದು. ಹೇಗಿದ್ರು ಸ್ಕೂಲ್ ಇದ್ದಾಗಂತೂ ಸ್ಕೂಲಿಗೆ ಹೋಗೋದು ಬರೋದು ಓದ್ಕೊಳ್ಳೋದು ಇದೇ ಆಗುತ್ತೆ, ರಜದಲ್ಲಾದರೂ ಎಂಜಾಯ್ ಮಾಡಲಿ ಅಂತ ಪೋಷಕರು ಬಿಟ್ಟಿರ್ತಾರೆ. ಆದರೆ ನೋಡಿ, ಯಾವ್ಯಾವ್ದು ರೀತಿಯಲ್ಲಿ ಸಾವು ಸಂಭವಿಸುತ್ತೆ ಅಂತ. ಮೀನು ಹಿಡ್ಕೊಂಡು ಬರ್ತೀನಿ ಅಂತ ಹೋದಂಥ ಮಕ್ಕಳು ಇವತ್ತು ಶವವಾಗಿದ್ದಾರೆ. ಹಾಸನದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಮೃತದೇಹದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸ್ಥಳದಲ್ಲೇ ಗ್ರಾಮಸ್ಥರು ಕೂಡ ಇದ್ದಾರೆ. ಸಿಬ್ಬಂದಿಗಳಿಂದ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕೆರೆಯಲ್ಲಿ ಮುಳುಗಿ 4 ಮಕ್ಕಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಾಸನದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಕೆಲವು ಮಕ್ಕಳು ಮನೇಲಿ ಹೇಳಿಬಿಟ್ಟು ಹೋಗಿದ್ರು, ಇನ್ನು ಕೆಲವರು ಹೇಳಿ ಹೋಗಿರಲಿಲ್ಲ. 13 ವರ್ಷ, 11 ವರ್ಷ, 12 ವರ್ಷದ 4 ಮಕ್ಕಳು ನೀರಿನಲ್ಲಿ ಬಿದ್ದು ಮುಳುಗಿ ಸಾವನ್ನಪ್ಪಿದ್ದಾರೆ. ಶಾಲೆ ರಜೆ ಇದ್ದಿದ್ದರಿಂದ ಮನೆಯಲ್ಲಿ ಇರೋದಕ್ಕೆ ಬೇಸರ ಅಂತ ಮೀನು ಹಿಡ್ಕೊಂಡು ಬರ್ತೀವಿ ಅಂತ ಹೋದಂಥ ಮಕ್ಕಳು. ಈಗಾಗಲೇ ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾರ್ವಜನಿಕರೆಲ್ಲ ಬಂದು ನಿಂತು ನೋಡ್ತಾ ಇದ್ದಾರೆ, ಗ್ರಾಮಸ್ಥರೆಲ್ಲ ಶೋಧ ಕಾರ್ಯ ಮಾಡ್ತಾ ಇರೋದ್ರಿಂದ. ನೋಡಿ, ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ, ಪೋಷಕರು ಹೋಗೋದು ಬೇಡ ಅಂತ ಹೇಳಿದರೆ ಅಥವಾ ಹೋಗೋದನ್ನು ತಡೆದಿದ್ರೆ ಇವತ್ತು ಈ ದುರಂತ ಸಂಭವಿಸ್ತಾ ಇರಲಿಲ್ಲ. ಒಬ್ಬರಲ್ಲ, 4 ಮಕ್ಕಳು ಸಾವನ್ನಪ್ಪಿರುವಂಥ ಘಟನೆ ಇದು.
ಈ ಭೂಮಿಲಿ ಈ ಮೋರಿ ಮಾಡಬಾರ್ದು. ಸ್ವಾಮಿ ಈ ಭೂಮಿಲಿ ಈ ಮೋರಿ ಮಾಡಬಾರ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನಿಜವಾಗ್ಲೂ ಕೂಡ ಇದೊಂದು ದುರಂತ. 4 ಮಕ್ಕಳು ನೀರಲ್ಲಿ ಮುಳುಗಿ ಸಾವನ್ನಪ್ತಾರೆ ಅಂದರೆ ಈ ಅವಘಡ ಹೇಗಾಯಿತು? ಮನೇಲಿ ಮಕ್ಕಳು ಹೇಳಿ ಹೋಗಿದ್ರಾ ಅಥವಾ ಏನು? ಈಗ ಮೃತದೇಹ ಹೊರಗೆ ತೆಗೆಯಲಾಗಿದೆಯಾ? ಈಗಾಗಲೇ ನಿತಿ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಕದಾಳು ಸಮೀಪದ ಮುತ್ತಿಗೆ ಗ್ರಾಮದಲ್ಲಿ ಕೂಡ ನಡೆದಿರುವಂತದ್ದು. ಆ ದೃಶ್ಯದಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಯಾಕಂತಂದ್ರೆ ನೀರು ಕಡಿಮೆ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಆ ಕೆರೆಗೆ ಮೀನನ್ನು ಹಿಡಿಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. 5 ಜನ ಮಕ್ಕಳಲ್ಲಿ ಅದರಲ್ಲಿ ಒಬ್ರು ಕೂಡ ಈಗಾಗಲೇ ಪಾರಾಗಿದ್ದಾರೆ. ಹಾಗಾಗಿ ಇನ್ನ ಬಾಕಿಯ 4 ಮಕ್ಕಳು ಏನಿದ್ದಾರೆ, 4 ಮಕ್ಕಳು ಕೂಡ ಈಗಾಗಲೇ ಸ್ಥಳದಲ್ಲಿ ಸಾವನ್ನಪ್ಪಿರುವಂತದ್ದು. ಮುತ್ತಿಗೆ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಅವರು ಕೆರೆಯಲ್ಲಿ ಈಜಕ್ಕೆ ಹೋದಂತ ಸಂದರ್ಭದಲ್ಲಿ ಸಾವನ್ನಪ್ಪಿರುವಂತದ್ದು ಈಗಾಗಲೇ ಮಾಹಿತಿ ಕೂಡ ಬಂದಿರುವಂತದ್ದು. ಸ್ಥಳಕ್ಕೆ ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಏನಿದ್ದಾರೆ ಅವರು ಕೂಡ ಹೋಗಿರುವಂತದ್ದು. ಜೊತೆಗೆ ತಹಶೀಲ್ದಾರ್ ಕೂಡ ಹೋಗಿದ್ದಾರೆ. ಇನ್ನು ಮೃತದೇಹಕ್ಕೆ ಒಬ್ಬ ಬಾಲಕನ ಮೃತದೇಹಕ್ಕೆ ಕೂಡ ಈಗಾಗಲೇ ಶೋಧ ಕಾರ್ಯ ಮುಂದುವರಿತದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. 4 ಜನ ಮಕ್ಕಳು ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಯಾಕಂತಂದ್ರೆ ಬೇಸಿಗೆ ಕಾಲ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆರೆಯಲ್ಲಿ ನೀರು ಕಡಿಮೆ ಇತ್ತು. ಹಾಗಾಗಿ ಆ ನೀರು ಕಡಿಮೆ ಇದ್ದಂತಹ ಹಿನ್ನೆಲೆಯಲ್ಲಿ ಮೀನನ್ನು ಹಿಡಿಲಿಕ್ಕೆ ಹೋಗಿದಂತಹ ಸಂದರ್ಭದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಈ ಘಟನೆಗೆ ಸಾಕಷ್ಟು ಒಂದ್ ರೀತಿ ಅಲ್ಲಿ ಎಲ್ರಿಗೂ ಕೂಡ ನೋವು ಕೂಡ ಆಗಿರುವಂತದ್ದು. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ನೋಡ್ಬೋದು ಪೋಷಕರು ಸಾಕಷ್ಟು ದುಃಖ ತಪ್ತರಾಗಿರ್ತಕ್ಕಂಥದ್ದು. ಜೊತೆಗೆ ಮಕ್ಕಳನ್ನು ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಕೂಡ ಈಗಾಗಲೇ ಮುಗಿಲು ಮುಟ್ಟಿದೆ. ವಿಶ್ವಾಸ್, ಪೃಥ್ವಿ, ಜೀವನ್ ಈ 3 ಜನ ಏನಿದ್ದಾರೆ, 3 ಜನ ಕೂಡ ಈಗಾಗಲೇ ಆ ಕೆರೆಯಿಂದ ಹೊರಕ್ಕೆ ತೆಗೆಯುವಂತಹ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಈಗಾಗಲೇ ಮಾಡಿರುವಂತದ್ದು. ಸ್ಥಳಕ್ಕೆ ಆಲೂರು ಪೊಲೀಸರು ಕೂಡ ದೌಡಾಯಿಸಿರುವಂತದ್ದು. ಜೊತೆಗೆ ಅಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು ಸಾಕಷ್ಟು ಜನಜಂಗುಳಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಆ ಕೆರೆಯ ಹತ್ತಿರಕ್ಕೆ ಬಾರದಾಗೆ ಪೊಲೀಸರು ಕೂಡ ಸಾಕಷ್ಟು ಕ್ರಮವನ್ನು ವಹಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಿರತಕ್ಕಂಥದ್ದು. ಒಟ್ಟಾರೆ ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮ ಏನಿದೆ, ಮುತ್ತಿಗೆ ಗ್ರಾಮದ ಕೆರೆಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಮಕ್ಕಳನ್ನು ಕಳೆದುಕೊಂಡಂತಹ ಪೋಷಕರ ಆಕ್ರಂದನ ಸಾಕಷ್ಟು ಮುಗಿಲು ಮುಟ್ಟುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಹಾಸನದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ, 12 ವರ್ಷದ ಪೃಥ್ವಿ ಸಾವನ್ನಪ್ಪಿರುವಂತಹ ಬಾಲಕರು. ಮೀನನ್ನು ಹಿಡ್ಕೊಬರ್ತೀವಿ, ಮೀನು ಹಿಡಿಬೇಕು ಅಂತ ಕೆರೆ ಬಳಿ ಹೋಗಿದ್ರು. ಈ ಸಂದರ್ಭದಲ್ಲಿ ಅವಘಡ ಸಂಭವಿಸಿದೆ. ಇದೀಗ ಮೃತದೇಹವನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ, ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಒಬ್ಬ ಬಾಲಕನ ಮೃತದೇಹ ಮಾತ್ರ ಇನ್ನೂ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗಾಗಲೇ ಸ್ಥಳಕ್ಕೆ ಸಿಬ್ಬಂದಿ ಎಲ್ಲ ಆಗಮಿಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು. ಈಗ ಆಲ್ರೆಡಿ 3 ಬಾಲಕರ ಶವವನ್ನು ಹೊರಗೆ ತೆಗೆಯಲಾಗಿದೆ. ಅದೇ ಓರ್ವ ಬಾಲಕನ ಶವ ಇನ್ನೂ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸ್ಥಳಕ್ಕೆ ಜನಪ್ರತಿನಿಧಿಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ.
ಪಾಪ ತಂದೆ ತಾಯಿಗಳ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು ಸ್ಥಳದಲ್ಲಿ ಮಕ್ಕಳು ಆಟ ಆಡ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಥರದೊಂದು ಸುದ್ದಿ ಕಿವಿಗೆ ಬಂದು ಬೀಳುತ್ತೆ ಅಂತ ಅವರು ಕೂಡ ಭಾವಿಸಿರಲಿಲ್ಲ. ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗೋರು ಪಾಪ ಆ ಸಂದರ್ಭದಲ್ಲಿ ಈ ಥರದೊಂದು ವಿಚಾರ ಅವರ ಕಿವಿಗೆ ಬಿದ್ದಾಗ ಅವ್ರ ಪರಿಸ್ಥಿತಿ ಏನಾಗಿರುತ್ತೆ ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಮಕ್ಕಳು ಆಟ ಆಡ್ಕೊಂಡು ಬರ್ತಾರೆ, ಈಗ ರಜಾ, ಎಲ್ಲ ಮಕ್ಕಳು ಒಟ್ಟಿಗೆ ಇರ್ತಾರೆ, ಅಜ್ಜಿ ಮನೆಗೆ ಅಂತ ಬಂದಿರ್ತಾರೆ, ರಿಲೇಟಿವ್ ಮನೆಗೆ ಅಂತ ಹೋಗಿರ್ತಾರೆ. ಸ್ಕೂಲೆಲ್ಲ ಶುರು ಆದಮೇಲೆ ಪಾಪ ಸ್ಕೂಲ್ಗೆ ಹೋಗೋದು ಬರೋದು ಓದ್ಕೊಳ್ಳೋದು ಇಷ್ಟು ಮಾತ್ರ ಮಾಡ್ಕೊಳ್ತಾರೆ, ಆಟ ಆಡೋ ಸಮಯದಲ್ಲಿ ಆಟ ಆಡಲಿ ಅಂತ ಬಿಟ್ಟಿರ್ತಾರೆ. ಆದರೆ ಈ ಥರದ್ದು ದುರಂತ ಸಂಭವಿಸುತ್ತೆ ಅಂತ ಯಾರು ತಾನೇ ಭಾವಿಸಿರ್ತಾರೆ. 4 ಮಕ್ಕಳು ಕೂಡ ಆ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರುವಂಥದ್ದು. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ, 12 ವರ್ಷದ ಪೃಥ್ವಿ. ಈಜೋಕ್ಕೆ ಬರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಯಾಕಂದರೆ ಆ ಕೆರೆಯಲ್ಲಿ ನೀರು ಕೂಡ ಜಾಸ್ತಿ ಇಲ್ಲ, ಆದರೂ ಅಲ್ಲಿ ಮಣ್ಣು ಜಾಸ್ತಿ ಇತ್ತು, ಹೂಳು ಜಾಸ್ತಿ ಇತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಈ ಮೃತದೇಹಗಳನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಒಬ್ಬ ಬಾಲಕನ ಮೃತದೇಹ ಮಾತ್ರ ಇನ್ನೂ ಸಿಕ್ಕಿಲ್ಲ. ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆಲೂರು ತಾಲೂಕಿನ ಕದಾಳು ಗ್ರಾಮದಲ್ಲಿ ಈ ಒಂದು ಕಹಿ ಘಟನೆ ನಡೆದಿದೆ.